ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇಷ್ಟು ದಿನ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ಬಾಂಗ್ಲಾ ವಲಸಿಗರು ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕ್ಗೋಸ್ಕರ ಎಂತಹ ಕೀಳು ಮಟ್ಟಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ. ಇವತ್ತು ನಮ್ಮ ಕರ್ನಾಟಕದಲ್ಲೇ ಲಕ್ಷ ಬಾಂಗ್ಲಾ ವಲಸಿಗರು ತುಂಬಿಕೊಂಡಿದ್ದಾರೆ ಅನ್ನುವಂತಹ ಸತ್ಯವನ್ನ ಗೊತ್ತು ಮಾಡಿಸೋದಕ್ಕೆ ಪುನೀತ್ ಕೆರೆಹಳ್ಳಿ ಅವರೇ ಬರಬೇಕಾಯಿತು ನೋಡಿ. ಯಾರಿಗಾದ್ರೂ ಗೊತ್ತಿತ್ತಾ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಲಕ್ಷ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ? ವೀಕ್ಷಕರ, ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನ ಗುರುತಿಸಿ ಕಾನೂನುಬದ್ಧವಾಗಿ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇವರು ಅಕ್ರಮ ಬಾಂಗ್ಲಾ ವಲಸಿಗರ ಬೆನ್ನು ಬಿದ್ರೆ ಈ ಕಡೆ ವಾರ್ತಾ ಭಾರತಿಯವರು ಬೆನ್ನು ಮೂಳೆ ಮುರಿದ ಹಾಗೆ ಆಡ್ತಾ ಇದ್ದಾರೆ. ಯಾಕೆ ಅಂತಾನೇ ಅರ್ಥ ಆಗ್ತಾ ಇಲ್ಲಪ್ಪ. ಈ ಕನೆಕ್ಷನ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ವಾರ್ತಾ ಭಾರತಿ ಎಂತಹ ದೇಶದ್ರೋಹಿ ಪತ್ರಿಕೆ, ಯಾವ ರೀತಿಯಲ್ಲಿ ಬಾಂಗ್ಲಾದೇಶ ಆಗಿರಬಹುದು ಪಾಕಿಸ್ತಾನದ ಪರ ಇದೆ ಅನ್ನುವಂಥದ್ದಕ್ಕೆ ಅವರದ್ದೇ ಒಂದು ನ್ಯೂಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನೆಗೆ ನುಗ್ಗಿ ಬೆದರಿಸುವಂತಹ ಗೂಂಡಾ ಪುನೀತ್ ಕೆರೆಹಳ್ಳಿ ಬಂಧನ ಯಾಕೆ ಇಲ್ಲ? ಕರೆಕ್ಷನ್ ಮಾಡ್ಕೊಳ್ಳಿ. ಮನೆಗೆ ನುಗ್ಗಿ ಅಲ್ಲ, ಅಕ್ರಮ ಬಾಂಗ್ಲಾ ವಲಸಿಗರ ಮನೆಯನ್ನ ಹುಡುಕಿ ಅವರನ್ನ ಪತ್ತೆ ಹಚ್ಚಿ ಕಾನೂನಾತ್ಮಕವಾಗಿ ಪೊಲೀಸರ ಕೈಗೆ ಕೊಟ್ಟಂತಹ ಪುನೀತ್ ಕೆರೆಹಳ್ಳಿ ಆ ಅಕ್ರಮ ಬಾಂಗ್ಲಾದೇಶಿಗರ ಮೇಲೆ ಕ್ರಮ ಯಾಕೆ ಇಲ್ಲ ಅಂತ ಕೇಳಿ. ಅವರು ಅಕ್ರಮ ಬಾಂಗ್ಲಾ ವಲಸಿಗರು ಅಲ್ಲ ಅನ್ನುವಂಥದ್ದು ನಿಮಗೆ ಅಂತಹ ಡೌಟ್ ಏನಾದ್ರೂ ಬೈ ಚಾನ್ಸ್ ಇದ್ರೆ ಪಾಪ ಅವರೇ ಹೇಳಿದ್ದಾರೆ, ಅವರ ಮಾತನ್ನೇ ಕೇಳಿಸ್ಕೊಳ್ಳಿ. ಬೆಂಗಳೂರು ನಗರದಲ್ಲೇ ಸುಮಾರು 2 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅಂತ ಸ್ವತಃ ಅದೇ ಅಕ್ರಮ ವಲಸಿಗರು ಒಪ್ಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ. एक बांग्ला का आदमी बोल रहे, कितना आदमी है इधर? कितना आदमी है? 2-3 लाख आदमी है। 2-3 लाख आदमी है। क्या आपका होट बनाता है क्या इधर? जमीर अहमद खान आपको होट चाहिए? यहाँ से आपको रक्षा करेगा। आपको आप बोलिए, आप कहाँ का है? संदीप, आपका पास कुछ आधार कार्ड है? भारत का कुछ है? नहीं। यार बांग्ला से आके कितना साल हुआ? 5 साल हुआ. ಸರ್, ನಾನು ಇವ್ರ ಬಗ್ಗೆ ಹೇಳ್ತಿಲ್ಲ. ಇವ್ರನ್ನ ನೀಟಾಗಿ ಇವ್ರು ರಕ್ಷಾ ಮಾಡಿ, ಯಾಕೆಂದ್ರೆ ಮನುಷ್ಯತ್ವ. ಸರ್ हम क्या बोल रहे हैं, हम 5 दिन, अब बोला ना हम गांव चला जाएगा सर, हमको इधर देना, इधर तकलीफ होगा। देखिए लेडीज लोग है सर, हम 5 दिन का देखिए, 5 दिन का अगर हम गाँव नहीं गया तो देखिए आपको जो देखिए इधर का कानून है. ಆದ್ರೆ ಇಲ್ಲಿರುವಂತಹ ವಾರ್ತಾ ಭಾರತಿ ಅವರಿಗೆ ಅದನ್ನ ಪಾಪ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ವಾಹ್, ಇನ್ನು ಬರೀತಾರೆ, ಪೊಲೀಸರ ಕೆಲಸವನ್ನ ಕೊಲೆ ಆರೋಪಿಗೆ ಕೊಟ್ಟಿದ್ದು ಯಾರು? ಗೃಹ ಸಚಿವರ ಗಮನಕ್ಕೆ ಬಂದಿಲ್ಲವೇ ಈ ಕ್ರಿಮಿನಲ್ ಕಾರ್ಯಾಚರಣೆ? ರಾಜ್ಯ ಸರ್ಕಾರದವರು ಮಾಡಬೇಕಾದಂತಹ ಕೆಲಸವನ್ನ ಅವರು ಮಾಡಲಿಲ್ಲ, ಅದಕ್ಕೋಸ್ಕರ ಪುನೀತ್ ಕೆರೆಹಳ್ಳಿ ಅವರು ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸರಿಯಾದ ಕ್ರಮವನ್ನ ಕೈಗೊಂಡು ಸರಿಯಾದ ರೀತಿಯಲ್ಲಿ ಇದ್ದಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಕ್ರಮ ನುಸುಳುಕೋರರು ಇರ್ತಾನೂ ಇರಲಿಲ್ಲ. ಆ ಅಕ್ರಮ ವಲಸಿಗರನ್ನ ಹುಡುಕಿ ಅವರನ್ನ ಪತ್ತೆ ಹಚ್ಚಿ ಪೊಲೀಸರ ಕೈಗೆ ಒಪ್ಪಿಸುವಂತಹ ಪ್ರಮೇಯ ಪುನೀತ್ ಕೆರೆಹಳ್ಳಿ ಅವರಿಗೆ ಬರ್ತಾನೂ ಇರಲಿಲ್ಲ. ಬೇಕಾದ್ರೆ ನೀವು ಅವರ ಜೊತೆಗೆ ಹೋಗಿ, ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಕೂಡ. ಮೊನ್ನೆ ಕೋಗಿಲು ವಿಶ್ವ ಆಗುವಂತ ಸಂದರ್ಭದಲ್ಲಿ ಅಯ್ಯೋ ಅಕ್ರಮ ಬಾಂಗ್ಲಾ ವಲಸಿಗರ ಎಲ್ಲಿ? ನಮ್ಮ ಕರ್ನಾಟಕದಲ್ಲ? ಅಯ್ಯೋ ಇಲ್ಲಪ್ಪ ಅಂತ ಹೇಳ್ತಾ ಇದ್ರು ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಈಗ ನೋಡಿದ್ರೆ ಲಕ್ಷ ಬಾಂಗ್ಲಾದೇಶ ಅಕ್ರಮ ವಲಸಿಗರು ಪರ್ಮನೆಂಟ್ ಆಗಿ ನಮ್ಮದೇ ನೆಲದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ಇದ್ರ ಬಗ್ಗೆ ಒಂದೇ ಒಂದು ನ್ಯೂಸ್ ಆದ್ರೂ ಮಾಡಿದ್ರೆ ನಿಮ್ಮ ಯೋಗ್ಯತೆಗೆ? ಮಾಡ್ಲಿಲ್ಲ. ಇಲ್ಲಿ ಮೊದಲು ಬಂಧನ ಆಗಬೇಕಾಗಿರುವಂತದ್ದು ಪುನೀತ್ ಕೆರೆಹಳ್ಳಿ ಅವ್ರದ್ದಲ್ಲ, ಇಲ್ಲಿ ಬಂಧನ ಆಗಬೇಕಾಗಿರುವಂತದ್ದು ನಿಮಗಳದ್ದು. ಅಕ್ರಮ ಬಾಂಗ್ಲಾ ವಲಸಿಗರ ಪರವಾಗಿ ನಿಂತಿರುವಂತಹ ವಾರ್ತಾ ಭಾರತಿ ಬಶೀರ್ ಅಂತಹ ಮನಸ್ಥಿತಿಗಳ ಬಂಧನ ಇವತ್ತು ಆಗಬೇಕಾಗಿದೆ. ಅಲ್ಲ ಸ್ವಾಮಿ, ಹಾಗಾದ್ರೆ ಇವತ್ತು ಎಲ್ಲಿಗೆ ಬಂದು ನಾವು ನಿಂತಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಕೊಡ್ತಾ ಇರುವಂತಹ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಯಾವಾಗ ಅಂತ ಕೇಳ್ತಾರೆ ಅಂತಂದ್ರೆ, ಅರೆ ಇವರು ಯಾರ ಪರಾರಿ? ಇವರ ಮನಸ್ಥಿತಿ ಏನು? ಇವರು ಏನ್ ಪ್ರೂವ್ ಮಾಡೋದಕ್ಕೆ ನಿಂತಿದ್ದಾರೆ? ಹಾಗಾದ್ರೆ ಇಂಥವ್ರ ಮಧ್ಯದಲ್ಲಿ ಇರುವಂತಹ
ನಾವು ಎಂಥ ಅಪಾಯದಲ್ಲಿ ಇದ್ದೀವಿ ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ಇಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಪಾಯದಲ್ಲಿರೋದಲ್ಲ, ಅವರ ಜೊತೆಗಿರುವಂಥ ನಾವಲ್ವಾ, ನಾವು ಅಪಾಯದಲ್ಲಿರೋದು. ಬಾಂಗ್ಲಾದವರಿಗೆ ಬೈದ್ರೆ ವಾರ್ತಾ ಭಾರತಿಯಲ್ಲಿ ಯಾಕೆ ಅಳುವಂತ ಸೌಂಡ್ ಕೇಳ್ತಾ ಇದೆ? ಏನು ಕರೆಕ್ಷನ್ ಅದು? ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಯಲು ಮಾಡಿದ್ರೆ ವಾರ್ತಾ ಭಾರತಿಯವರು ಯಾಕೆ ಅಳುತ್ತಾ ಇದ್ದೀರಾ? ನೀವ್ ಯಾಕ್ರಿ ನೆಲಕ್ಕೆ ಬಿದ್ದು ಒದ್ದಾಡ್ತಾ ಇದ್ದೀರಾ? ನೀವು ಹಾಕಿರುವಂತಹ ನ್ಯೂಸ್ ಕೆಳಗೆ ಬಂದಿರುವಂತಹ ಕಮೆಂಟ್ಸ್ ಅನ್ನ ಓದಿದ್ರೆ ಸಾಕಿತ್ತು. ಅರೆಸ್ಟ್ ಯಾರನ್ನ ಮಾಡಬೇಕು, ಯಾರ ಯೋಗ್ಯತೆ ಏನನ್ನುವಂಥದ್ದು ನಿಮಗೆ ಅರ್ಥ ಆಗಿರೋದು. ಒಂದು 4-5 ನಾನು ಓದ್ತೀನಿ ಬೇಕಾದ್ರೆ. ಒಂದು ಕಮೆಂಟ್ ಇದೆ, ಮೊದಲು ಈ ಚಾನೆಲ್ ಅನ್ನ ಬಂದ್ ಮಾಡಬೇಕು, ಈ ಚಾನೆಲ್ ಅವರನ್ನ ಮೊದಲು ಬಾಂಗ್ಲಾಗೆ ಕಳಿಸ್ಕೊಡಿ ಅಂತ. ಇನ್ನೊಂದು ಕಮೆಂಟ್ ಇದೆ, ಅಕ್ರಮ ವಲಸಿಗರು ಅಲ್ಲ ಅಂತಂದ್ರೆ ಅವರೇ ಕಂಪ್ಲೇಂಟ್ ಕೊಡ್ತಾರೆ. ಎಕ್ಸಾಕ್ಟ್ಲಿ. ಯಾವನೋ ಬಂದು ನೀನು ಭಾರತ ದೇಶದವನು ಅಲ್ಲ ಅಂತಂದ್ರೆ ನಿಜವಾದ ಭಾರತೀಯ ಸುಮ್ಮನೆ ಇರ್ತಾನ? ಎಕ್ಸಾಕ್ಟ್ಲಿ. ಇಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಯಾರಿಗೂ ಹಲ್ಲೆಯನ್ನ ಮಾಡಿಲ್ಲ. ಅಫ್ಕೋರ್ಸ್ ಹೌದು, ಮಾಡಿಲ್ಲ. ಅಕ್ರಮ ನುಸುಳುಕೋರರಿಗೆ ಯಾಕೆ ಸಪೋರ್ಟ್ ಅನ್ನ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಕಮೆಂಟ್. ವಾರ್ತಾ ಭಾರತಿ ಬಶೀರ್ ಅವರಿಗೆ ಇದಕ್ಕೆ ಉತ್ತರವನ್ನು ಕೊಡೋದಕ್ಕಾಗುತ್ತಾ? ಇನ್ನು ಈ ವಾರ್ತಾ ಭಾರತಿ ಚಾನೆಲ್ನವರು ಭಾರತ ದೇಶದವರ ಅಥವಾ ನೀವು ಬಾಂಗ್ಲಾದಿಂದ ಓಡಿ ಬಂದು ಇಲ್ಲಿ ಠಿಕಾಣಿಯನ್ನು ಹೂಡಿದ್ದೀರಾ ಅಂತ ಕೇಳಿದ್ದಾರೆ. ಅಲ್ಲ, ನ್ಯೂಸ್ ನೋಡಿದ ಮೇಲೆ ಯಾರಿಗೆ ಆದ್ರೂ ಕೂಡ ಆ ಡೌಟ್ ಬರೋದು ಅದು ಸಾಮಾನ್ಯ, ಏನು ಆಶ್ಚರ್ಯ ಇಲ್ಲ. ಇನ್ನೊಂದು ಕಮೆಂಟು, ಪುನೀತ್ ಕೆರೆಹಳ್ಳಿ ಅವರು ಮಾಡುವಂತ ಕೆಲಸ ನೀವು ಯಾಕೆ ಮಾಡಲಿಲ್ಲ? ಬೆಡ್ಶೀಟ್ ಹಾಕೊಂಡು ಎಲ್ಲಿ ಮಲಗಿದ್ದೀರಾ? ಅಫ್ಕೋರ್ಸ್ ಹೌದು, ನೀವು ಹೋಗ್ಬೋದಿತ್ತಲ್ವ ಅವ್ರ ಜೊತೆ, ಅಥವಾ ಆ ಕೆಲಸವನ್ನ ನೀವು ಮಾಡಿ. ಯಾರು ಬೇಡ ಅಂತಂದ್ರು? ಇನ್ನೊಂದು ಕಮೆಂಟ್ ಇದೆ, ಮೊದಲು ನಿಮ್ಮಂತಹ ಮೀಡಿಯಾದವರಿಗೆ ನಾಚಿಕೆ ಆಗಬೇಕು, ನಿಮ್ಮಿಂದ ದೇಶಕ್ಕೆ ಎಳ್ಳಷ್ಟು ಉಪಯೋಗ ಇಲ್ಲ. ಅಫ್ಕೋರ್ಸ್ ಹೌದು, ಸರಿಯಾಗಿ ಹೇಳಿದ್ದಾರೆ. ಅಕ್ರಮ ವಲಸಿಗರ ಪರವಾಗಿ ನಿಲ್ಲುವಂತಹ ಪತ್ರಿಕೆಯ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಸರಿ ಇದೆಯಲ್ವ ಅವರೆಲ್ಲ ಹೇಳಿರೋದು? ವಾರ್ತಾ ಭಾರತಿ ಬಶೀರ್ ಅವರು ಇಲ್ಲಿ ಯಾರನ್ನ ಮೆಚ್ಚಿಸೋದಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರ ಪರವಾಗಿ ನಿಂತಿದ್ದೀರಾ ಅನ್ನುವಂಥದ್ದನ್ನು ದಯವಿಟ್ಟು ತಿಳಿಸಿ. ನಿಮ್ಮ ನ್ಯೂಸ್ ಕೆಳಗಿರುವಂತಹ ಪ್ರತಿಯೊಂದು ಕಮೆಂಟ್ ಅನ್ನ ನಾನಿಲ್ಲಿ ಓದಿ ಹೇಳೋ ಹಾಗಿಲ್ಲ, ಅದನ್ನ ನೀವು ಒಬ್ಬರೇ ಕೂತ್ಕೊಂಡು ದಯವಿಟ್ಟು ಓದ್ಕೊಳ್ಳಿ, ಅರ್ಥ ಆಗತ್ತೆ ತಮಗಳ ಯೋಗ್ಯತೆ ಏನು ಅಂತ. ವಾರ್ತಾ ಭಾರತಿ ಬಶೀರ್ ನಡೆಸ್ತಾ ಇರುವಂತದ್ದು ಪತ್ರಿಕೋದ್ಯಮ ಅಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಬಿಡಿ. ಇಷ್ಟು ದಿನ ವಾರ್ತಾ ಭಾರತಿ ಹಿಂದೂ ವಿರೋಧಿ, RSS ವಿರೋಧಿ ಅಂತ ಮಾತ್ರ ಅನ್ಕೊಂಡಿದ್ದೆ. ಇಂತಹ ದೇಶ ವಿರೋಧಿ, ಇವರಿಂತಹ ದೇಶ ದ್ರೋಹಿಗಳು ಅಂತ ಗೊತ್ತಿರಲಿಲ್ಲ. ಅಕ್ರಮ ನುಸುಳುಕೋರರ ವಿರುದ್ಧ ಒಂದೇ ಒಂದು ಸುದ್ದಿ ಪ್ರಕಟಣೆ ಮಾಡಿಲ್ಲ, ಅಕ್ರಮವಾಗಿ ಬಂದಿರೋರ ವಿರುದ್ಧ ಒಂದೇ ಒಂದು ಮಾತಾಡ್ಲಿಲ್ಲ, ಅವರನ್ನ ಬಂಧನ ಮಾಡಿ ಅಂತ ಕೇಳಲಿಲ್ಲ. ಆದ್ರೆ ಅದೇ ಅಕ್ರಮವನ್ನ ಬಯಲು ಮಾಡ್ತಾ ಇರುವಂತಹ ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಸುದ್ದಿಯನ್ನ ಮಾಡ್ತಾ ಇದ್ದಾರೆ, ಅವರನ್ನ ಅರೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ವಾರೆವಾ, ವಾಟ್ ಎ ಲಾಜಿಕ್. ಪುನೀತ್ ಕೆರೆಹಳ್ಳಿ ಅವರನ್ನ ವಿರೋಧ ಮಾಡೋ ಭರದಲ್ಲಿ ಅಂತೂ ವಾರ್ತಾ ಭಾರತಿ ಬಶೀರ್ ಆಗಿರಬಹುದು, ಇನ್ನೂ ಒಂದಷ್ಟು ಮಂದಿ ತಾವು ಏನು, ತಮ್ಮ ಅಜೆಂಡಾ ಏನು, ತಾವು ಯಾರ ಪರ, ತಾವು ಪತ್ರಿಕೋದ್ಯಮದ ಹೆಸರಲ್ಲಿ ಏನನ್ನ ಮಾಡ್ತಾ ಇದ್ದೀರಾ, ವಾರ್ತಾ ಭಾರತಿ ಅಂತ ಹೆಸರನ್ನ ಇಟ್ಕೊಂಡು ಎಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಎಕ್ಸ್ಪೋಸ್ ನಿಮ್ಮನ್ನ ನೀವೇ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನೀವೇ ಒಂದು ಬಾರಿ ಚಪ್ಪಾಳೆಯನ್ನು ತಡ್ಕೊಳ್ಳಿ. ವೀಕ್ಷಕರೇನು ನವೀನ್ ಸೂರಿಂಜ್ ಅನ್ನುವಂತಹ ವ್ಯಕ್ತಿ ಕೂಡ ಬರೀತಾರೆ, ಕೊಲೆ ಪ್ರಕರಣದ ಆರೋಪಿ ಆಗಿರುವಂತಹ ಪುನೀತ್ ಕೆರೆಹಳ್ಳಿ ಅವರಿಗೆ ಪೌರತ್ವ ಪರಿಶೀಲನೆಯ ಜವಾಬ್ದಾರಿಯನ್ನ ನೀಡಲಾಗಿದೆಯಾ? ಬಡ ಕೂಲಿ ಕಾರ್ಮಿಕರು ಇರುವಂತಹ ಪ್ರದೇಶಗಳಿಗೆ ತೆರಳಿ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡೋದಕ್ಕೆ ಇವರಿಗೆ ಅಧಿಕಾರವನ್ನು ನೀಡಿದಂಥವ್ರು ಯಾರು? ಓದುವಾಗಲೇ ಗೊತ್ತಾಗುತ್ತೆ ಕಮ್ಯುನಿಸ್ಟ್ ಮನಸ್ಥಿತಿ. ಹೀಗೆ ಉದ್ದಕ್ಕೆ ಒಂದಷ್ಟು ಬರ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಜನರ ದಿಕ್ಕನ್ನ ತಪ್ಪಿಸ್ತಾರ ನೋಡಿ, ಏನೆಲ್ಲ ಮಾಡ್ತಾರ ನೋಡಿ.
ಬಡ ಕೂಲಿ ಕಾರ್ಮಿಕರು ಇರುವಂತಹ ಪ್ರದೇಶ. ಅಕ್ರಮ ಬಾಂಗ್ಲಾ ವಲಸಿಗರಿರುವಂತಹ ಜಾಗ ಅಂತ ಹೇಳೋದಕ್ಕಾಗಲ್ಲ ಇವರಿಗೆ. ಯಾಕೆ? ನವೀನ್ ಸೂರಿಂಜ್ ಅವರೇ, ನಿಮಗೆ ನೋವಾಗುತ್ತೆ ಅಥವಾ ಅವರಿಗೆ ನೋವಾಗುತ್ತೆ ಅಂತನಾ? ಆಧಾರ ನೋಡೋ ಹಾಗಿಲ್ಲ, ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ, ಒಟ್ಟಾರೆ ಪುನೀತ್ ಕೆರೆಹಳ್ಳಿ ಅವರನ್ನ ಜೈಲಿಗೆ ಹಾಕಬೇಕು ಇವರಿಗೆ ಅಷ್ಟೇ. ಅಕ್ರಮ ಬಾಂಗ್ಲಾ ವಲಸಿಗರು ಅವರನ್ನ ಹೊರಗೆ ಹಾಕಿ ಅದಿಲ್ಲ, ಅವರಲ್ಲೇ ಇರ್ಲಿ ಅಲ್ವಾ? ಅವರೇ ನಾವು ಬಾಂಗ್ಲಾದಿಂದ ಬಂದಿದ್ದೀವಿ ಅಂತ ಬಾಯ್ ಬಿಟ್ಟು ಹೇಳಿದ ಮೇಲೂ ಅದೇನೋ ಬಡವರು ಅನ್ನೋ ಟ್ಯಾಗ್ ಹಾಕಿ ಅಲ್ಲೂ ನಿಮ್ಮ ಕಮ್ಯುನಿಸ್ಟ್ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇದ್ದೀರಲ್ಲ ಸರ್. ಅಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಕಾರ್ಯಾಚರಣೆ ನಡೆದಿರುವಂಥದ್ದು, ಅವರು ಒಬ್ರೇ ಹೋಗಿ ಏನು ಮಾಡ್ತಾ ಇರುವಂಥದ್ದು ಅಲ್ಲ. ಇದಕ್ಕೇನು ಹೇಳ್ತೀರಾ ಈಗ? ಇನ್ನು ಆಧಾರ್ ಆಕ್ಟ್ 2016 ಸೆಕ್ಷನ್ 29 ಪ್ರಕಾರ ಯಾವುದೇ ಮೂರನೇ ವ್ಯಕ್ತಿ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡೋ ಹಾಗಿಲ್ಲ, ಅದನ್ನು ವಶಕ್ಕೆ ಪಡೆಯೋ ಹಾಗಿಲ್ಲ, ಬೇರೆಯವರ ಆಧಾರ್ ಕಾರ್ಡ್ ಅನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಆಧಾರ್ ಕಾಯ್ದೆ 2016 ಸೆಕ್ಷನ್ 29 ಪ್ರಕಾರ ಅಕ್ರಮ ವಲಸಿಗರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡೋದು ನಿಷಿದ್ಧ ಅಲ್ಲ. ಇನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋ ಹಾಗೆ ಇಲ್ಲ ಅಂತ ಬರ್ಕೊಂಡಿದ್ದೀರಾ. ಸೆಕ್ಷನ್ 29 ಏನ್ ಹೇಳುತ್ತೆ ಅಂತಂದ್ರೆ, ಸಾರ್ವಜನಿಕವಾಗಿ ಆಧಾರ್ ಸಂಖ್ಯೆಯನ್ನ, ಅದರಲ್ಲಿ ಇರುವಂತಹ ಮಾಹಿತಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸೋ ಹಾಗೆ ಇಲ್ಲ. ಆಮೇಲೆ ಅದನ್ನು ಅವರು ವಶಕ್ಕೆ ಪಡ್ಕೊಂಡು ಇಲ್ಲ. ಅವ್ರು ಹೇಳಿ ಅಲ್ಲಿ ಆಧಾರ್ ಕಾರ್ಡ್ ಅನ್ನು ತೋರಿಸಿದ್ರೆ ಬಿಟ್ರೆ, ಆಧಾರ್ ನಂಬರ್ ಹೇಳಿದ್ರ ನಿಮಗೆ ಬಂದು ಅದರಲ್ಲಿರುವಂತಹ ಮಾಹಿತಿಯನ್ನ ಹಂಚ್ಕೊಂಡ್ರ? ಗೊತ್ತಿದ್ರೆ ಹೇಳಿ ನೋಡೋಣ. ಇಲ್ಲ. 1500 ರೂಪಾಯಿಗೆ ಅಲ್ಲಿ ಅಕ್ರಮವಾಗಿ ಬಂದಂಥವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟವರು ಯಾರು? ಅದ್ ಹೆಂಗೆ ಮಾಡಿಕೊಟ್ರು? ಅದಕ್ಕೆ ಕಾನೂನಿನ ಅಡಿಯಲ್ಲಿ ಏನೇನು ಕ್ರಮ ಆಗತ್ತೆ, ಏನೇನು ಕ್ರಮ ಆಗಬೇಕು? ಅಕ್ರಮ ಬಾಂಗ್ಲಾ ವಲಸಿಗರ ಹತ್ರ ಆಧಾರ್ ಕಾರ್ಡ್ ಹೆಂಗೆ ಬಂತು, ಎಲ್ಲಿಂದ ಬಂತು, ಪ್ಯಾನ್ ಕಾರ್ಡ್ ಎಲ್ಲಿಂದ ಬಂತು, ವೋಟರ್ ಐ ಡಿ ಎಲ್ಲಿಂದ ಬಂತು, ಬ್ಯಾಂಕ್ ಪುಸ್ತಕ ಎಲ್ಲಿಂದ ಬಂತು, ಅದ್ರ ಅಕೌಂಟ್ ಹೆಂಗ್ ಓಪನ್ ಮಾಡಿದ್ರು, ಎಲ್ಲ ಹೋಗ್ಲಿ ಕೊನೆಗೆ ಅವರಿಗೆ ಸಾಲ ಸಮೇತ ಸಿಗ್ತಾ ಇದೆ. ನಮಗಳಿಗೆ ಇಲ್ಲದಂತಹ ಸೌಲಭ್ಯ ಸವಲತ್ತು ಪ್ರತಿ ಒಂದವರಿಗೆ ಸಿಗ್ತಾ ಇದೆ. ಎಲ್ಲ ಸೌಲಭ್ಯವನ್ನ ಪಡ್ಕೊಂಡು ಹೆಂಗೆ ಇವರು ಆರಾಮಾಗಿದ್ದಾರೆ, ಹೆಂಗೆ ಆರಾಮಾಗಿದ್ದಾರೆ? ಇದನ್ನ ಇವರು ಸರ್ಕಾರವನ್ನ ಪ್ರಶ್ನೆ ಮಾಡೋದು ಬಿಟ್ಟು ಸರ್ಕಾರದ ಮುಂದೆ ಇದನ್ನ ಎಕ್ಸ್ಪೋಸ್ ಮಾಡಿದ್ದಕ್ಕೆ ಅಥವಾ ಕರ್ನಾಟಕದ ಜನರ ಮುಂದೆ ಎಕ್ಸ್ಪೋಸ್ ಮಾಡಿದ್ದಕ್ಕೆ ದಯವಿಟ್ಟು ಇದನ್ನ ಬಯಲು ಮಾಡಿದಂತಹ ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿ. ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇವರು ಏನು, ಇವರ ಮನಸ್ಥಿತಿ ಏನನ್ನುವಂಥದ್ದನ್ನು ಯೋಚನೆ ಮಾಡಿ. ಅಲ್ಲ, ನಾನು ಕೇಳೋದು, ಅಕ್ರಮ ಬಾಂಗ್ಲಾದೇಶ ವಲಸಿಗರನ್ನ ಎಕ್ಸ್ಪೋಸ್ ಮಾಡಿ ಅವರನ್ನ ಪೊಲೀಸರಿಗೆ ಹಿಡಿದು ಕೊಟ್ರೆ ಕರ್ನಾಟಕದಲ್ಲಿರುವಂತಹ ನಿಮಗಳಿಗೆ ಯಾಕೆ ಇಷ್ಟು ಉರಿ? ಖುಷಿ ಆಗ್ಬೇಕಿತ್ತು ತಾನೆ ನಿಮಗೆ? ಯಾಕೆ ಅಳುತ್ತಾ ಇದ್ದೀರಾ? ಇದನ್ನ ದೇಶ ವಿರೋಧಿ ಮನಸ್ಥಿತಿ ಅಂತ ಹೇಳ ಅಥವಾ ಭಯೋತ್ಪಾದಕ ಮನಸ್ಥಿತಿ ಅಂತ ಹೇಳ? ಇಲ್ಲಿ ಕೇವಲ ವಾರ್ತಾ ಭಾರತಿ ಬಶೀರ್ ಅವರು ಇವರು ನನ್ನವರು, ನನ್ನ ಬಾಂಧವರು, ಇವರು ಮುಸಲ್ಮಾನರು ಅನ್ನುವಂತಹ ಆ ಒಂದೇ ಒಂದು ಕಾರಣಕ್ಕೆ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ, ಅವರ ಪರವಾಗಿ ನಿಂತಿದ್ದಾರೆ, ಅವರ ವಿರುದ್ಧ ಮಾತಾಡ್ತಿಲ್ಲ ಅಂತ ಅಂದ್ರೆ ಇಂಥವ್ರು ಈ ದೇಶಕ್ಕೆ ಅದೆಷ್ಟು ಮಾರಕ ಅನ್ನುವಂಥದ್ದನ್ನ ನಾವು ಚಿಂತೆ ಮಾಡಲೇಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಕನ್ನಡಿಗರಿಗೆ ಎಷ್ಟು ದೊಡ್ಡ ಅಪಾಯ ಅಲ್ವಾ? ನಾಳೆ ದಿನ ಪಾಕ್ ಭಯೋತ್ಪಾದಕ ಏನೋ ಮಾಡೋದಕ್ಕೆ ಬಂದು ಸಿಕ್ಕಾಕೊಳ್ತಾನೆ, ಆತನನ್ನ ಹಿಡಿದು ಕೊಟ್ಟೋರನ್ನ ಜೈಲಿಗೆ ಹಾಕಿ ಅಂತ ಹೇಳ್ತಾರೆ ವಿನಃ ಇಂಥವ್ರು ಆತನ ಬಗ್ಗೆ ಒಂದು ಮಾತು ಆಡಲ್ಲ. ಯಾಕಂತಂದ್ರೆ ಇಲ್ಲೂ ಕೂಡ ಅದೇ ತಾನೇ ಆಗ್ತಾ ಇರೋದು. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಯಲು ಮಾಡ್ತಾ ಇದ್ದಾರೆ. ಜೊತೆಯಾಗಬೇಕಾಗಿತ್ತು, ನಾವು ಪುನೀತ್ ಕೆರೆಹಳ್ಳಿ ಅವರ ಜೊತೆಯಾಗಿ ನಿಲ್ಬೇಕಾಗಿತ್ತು. ಈ ಒಂದು ಕೆಲಸದಲ್ಲಿ ಭಾರತೀಯರಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿತ್ತು.
ಇರೋದೇನು ಹಾಗಾದ್ರೆ? ನಾನು ಹೇಳೋದಂತೂ ಪುನೀತ್ ಕೆರೆಹಳ್ಳಿ ಅವರನ್ನ ವಿರೋಧ ಮಾಡೋ ಭರದಲ್ಲಿ ಒಂದಷ್ಟು ಮಂದಿಯ ಮನಸ್ಥಿತಿ, ಅದು ವಾರ್ತಾ ಭಾರತಿ ಬಶೀರ್ ಅವರಾಗಿರಬಹುದು, ನವೀನ್ ಸೂರಿಂಜೆ ಆಗಿರಬಹುದು, ಇಂತಹ ಬಹಳಷ್ಟು ಮಂದಿ ಇದ್ದಾರೆ. ಇಂಥವರ ಮನಸ್ಥಿತಿ, ಇವರು ಯಾರ ಪರ, ಇವ್ರ ಮನಸ್ಸಲ್ಲಿ ಏನಿದೆ, ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಯಾರು ದೇಶ ಭಕ್ತರು, ಯಾರು ಬಾಂಗ್ಲಾ ಭಕ್ತರು, ಯಾರು ಪಾಕ್ ಪ್ರೇಮಿಗಳು, ಯಾರು ದೇಶದ್ರೋಹಿಗಳು, ಎಲ್ಲವೂ ಬಯಲಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಬಾಂಗ್ಲಾ ಅಕ್ರಮ ವಲಸಿಗರನ್ನು ಹೊರಹಾಕುವಂತಹ ವಿಚಾರದಲ್ಲಿ ಪುನೀತ್ ಕೆರೆಹಳ್ಳಿ ಅವರ ಜೊತೆ ಆಗದೆ ಇದ್ದರೆ ತಪ್ಪಾಗತ್ತೆ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ, ಆ ನರಮೇಧವನ್ನ ಒಂದು ಬಾರಿ ನೆನಪಿಸ್ಕೊಳ್ಳಿ, ಈ ಒಂದು ಕಾರ್ಯವನ್ನ ವಿರೋಧ ಮಾಡೋ ಮೊದಲು. ಆಮೇಲೆ ಮತ್ತೆ ಹೇಳ್ತೀನಿ, ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಯಲು ಮಾಡ್ತಾ ಇರುವಂತಹ ಈ ಕೆಲಸಕ್ಕೆ ವಾರ್ತಾ ಭಾರತಿ ಬಶೀರ್ ಅವರಾಗಿರ್ಬಹುದು, ನವೀನ್ ಸೂರಿಂಜೆ ಅವರಾಗಿರ್ಬಹುದು, ಇವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವ ಮೂಲಕ ತಾವು ಏನನ್ನುವಂಥದ್ದನ್ನು ತೋರಿಸ್ಕೊಂಡಿದ್ದಾರೆ. ಈಗ ರಾಜ್ಯದ ಜನ ತಮ್ಮ ನಿಲುವು ಏನನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕಾದಂಥ ಸಮಯ ಬಂದಿದೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.